ಹಾಯ್, ನಮಸ್ಕಾರ ಎಲ್ಲರಿಗೂ. ನೂಲು ಕ್ರಿಯೇಷನ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಏನಿಲ್ಲ, ನಾನು ರೀಸೆಂಟ್ ಆಗಿ ಇದು ಬ್ರೌಸ್ ಮಾಡ್ತಾ ಇರ್ತೀವಲ್ಲ, ಹೀಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದು ಬ್ಯಾಗಿನ ಫೋಟೋ ನೋಡ್ದೆ. ಆಯ್ತಾ, ನೀವು ಕೂಡ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಇದು ಕಾಣಿಸ್ತಿದೆ ಅನ್ಕೊಳ್ತೀನಿ. ಇದೊಂದು ಬ್ಯಾಗು, ಹಾಗೆ ಇದೇ ರೀತಿಯಾದ್ದು ಇನ್ನೊಂದು ಬ್ಯಾಗ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದನ್ನ ನೋಡಿದ ತಕ್ಷಣ ಇದು ಎರಡು ಬ್ಯಾಗ್ಸ್ ಅನ್ನು ನಾನು ಹಾಗೆ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಇಟ್ಕೊಂಡೆ. ನಂದು ನೂಲು ಕ್ರಿಯೇಷನ್ಸ್ ಚಾನಲ್ ನಲ್ಲಿ ಯಾಕೆ ನಾನು ಈ ತರದ ಬ್ಯಾಗ್ ಅನ್ನ ಮಾಡೋದನ್ನ ತೋರಿಸಬಾರ್ದು ಅಂತ ಅನಿಸ್ತು. ಸೊ ಯಾವ ವೆಬ್ಸೈಟ್ ಇಂದ ಅಂತ ಇವಾಗ ಮರ್ತೋಗಿದ್ದೀನಿ. ಜಸ್ಟ್ ಈ ತರ ಯಾವ್ದಾದ್ರು ಫೋಟೋಸ್ ಎಲ್ಲ ಕಾಣಿಸ್ತಾ ಇದ್ರೆ ನಮಗೂ ಸ್ಟಿಚಿಂಗ್ ಒಂದಷ್ಟು ರೆಫರೆನ್ಸ್ ಗಳು ಬೇಕಾಗುತ್ತಲ್ವಾ, ಹಾಗಾಗಿ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ತಾ ಇರ್ತೀನಿ. ಸೊ ಈ ತರದ ಒಂದು ಬ್ಯಾಗ್ ಅನ್ನ ನಾನು ಕೂಡ ಮಾಡಿ ತೋರಿಸಬಹುದಲ್ಲ ನಮ್ಮ ವೀಕ್ಷಕರಿಗೆ, ಸೊ ಅವರು ಕೂಡ ಮಾಡ್ಕೊಳ್ಬಹುದಲ್ಲ ಅಂತ ಅನಿಸ್ತು. ಹಾಗಾಗಿ ಇವತ್ತಿನ ವಿಡಿಯೋ ಈ ರೀತಿಯಾದ ಬ್ಯಾಗ್ ಅನ್ನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಏನು ಬೇಕಾಗಲ್ಲ. ಇದಕ್ಕೆ ಬೇಕಾಗಿರುವಂತದ್ದು ಒಂದು ಬ್ರೋಕೆಡ್ ಬಟ್ಟೆಯನ್ನ ಅವರು ಯೂಸ್ ಮಾಡಿದ್ದಾರೆ, ನೀವು ಹತ್ತಿರದಿಂದ ಗಮನಿಸಿದ್ರೆ. ಮತ್ತೆ ಮೇಲ್ಗಡೆ ಹ್ಯಾಂಡಲ್ಸ್ಗೆ ಬೇರೆ ಕಲರ್ ಇಂದು ಬೆಲ್ಟ್ ಅನ್ನ ಮಾಡಿದ್ದಾರೆ. ಬಟ್ ನಾನು ನಾರ್ಮಲ್ ಬ್ರೋಕೆಡ್ ಬಟ್ಟೆಯನ್ನೇ ಬಳಸ್ಬಿಟ್ಟು ಅದನ್ನ ಮಾಡ್ತಿದ್ದೀನಿ. ಇದಕ್ಕೆ ಏನಿಲ್ಲ, ಇದಕ್ಕೆ ಬೇಕಾಗಿರೋದು ಜಸ್ಟ್ ಬ್ಲೌಸ್ ಪೀಸ್ ಇದ್ರೆ ಸಾಕು. ನಾನು ತೋರಿಸ್ತೀನಿ ಯಾವ ತರದ ಬ್ಲೌಸ್ ಪೀಸ್ ಅಂತ ಹೇಳಿ, ಒಂದ್ ನಿಮಿಷ. ಸೊ ನೋಡಿ, ಇದಕ್ಕೆ ಏನಿಲ್ಲ, ಈ ತರದ ಬ್ರೋಕೆಡ್ ಬ್ಲೌಸ್ ಪೀಸ್ಗಳು ಸಾಮಾನ್ಯವಾಗಿ ಇರುತ್ತಲ್ವಾ. ಸೊ ಈ ತರದ ಬ್ರೋಕೆಡ್ ಬ್ಲೌಸ್ ಪೀಸ್ ಅನ್ನೇ ಬಳಸ್ಬಿಟ್ಟು ಅವರು ಕೂಡ ಮಾಡಿರೋದು. ಸೊ ನಾನು ಕೂಡ ಇಂಥದೇ ಒಂದು ಬ್ಲೌಸ್ ಪೀಸ್ ಅನ್ನ ಬಳಸ್ಬಿಟ್ಟು ನೋಡಿ ನಾನು ಇದನ್ನ ಬಳಸ್ತಾ ಇದ್ದೀನಿ. ಇದರಲ್ಲಿ ಈಗಾಗಲೇ ನಾನು 3 ಪ್ರಾಡಕ್ಟ್ಸ್ ಅನ್ನ ಮಾಡಿ ಆಗಿದೆ. ಅದರ ವಿಡಿಯೋಸ್ ಎಲ್ಲವೂ ನಮ್ಮ ಚಾನಲ್ ಅಲ್ಲೇ ಇದೆ. ಸೊ ಇವತ್ತು ಈ ರೀತಿಯಾದ ಒಂದು ಬ್ಯಾಗ್ ಅನ್ನ ಮಾಡೋದನ್ನ ತೋರ್ಸೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಆಸ್ ಯೂಶುವಲ್ ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ರಿಕ್ವೆಸ್ಟ್ ಇರುತ್ತೆ. ನೀವೇನಾದ್ರೂ ಮೊದಲನೇ ಸಲ ನಮ್ಮ ಚಾನಲ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದನ್ನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ. ಹಾಗೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಇಂಟ್ರೆಸ್ಟ್ ಇದ್ದವರು ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಈಗ ನೀವಿಲ್ಲಿ ನೋಡಬಹುದು, ನಾನಿಲ್ಲಿ ಒಂದು ಬ್ರೋಕೆಡ್ ಬಟ್ಟೆ ಮತ್ತೆ ಒಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ಮುಂಚೆನೇ ಹೇಳಿದ ಹಾಗೆ ಯಾವುದೇ ಸ್ಪಾಂಜು ಅಥವಾ ರೈಸ್ ಬ್ಯಾಗು ಏನನ್ನು ಬಳಸೋದಿಲ್ಲ. ಜಸ್ಟ್ ಬಟ್ಟೆಯಲ್ಲೇ ನೀವು ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು. ಹಾಗೆ ಇದರ ಅಳತೆ ಹೇಳಬೇಕು ಅಂದರೆ ಇದು 14.5 ಇಂಚು ಉದ್ದ ಇದೆ, ಹಾಗೆ 10 ಇಂಚು ಅಗಲ ಇದೆ. ನಿಮ್ಗೇನಾದ್ರು ಒಂಚೂರು ದೊಡ್ಡ ಸೈಜು ಅಥವಾ ಇನ್ನೊಂಚೂರು ಸಣ್ಣ ಸೈಜು ಬೇಕಂತಂದರೆ 1 ಇಂಚು 2 ಇಂಚು ಈ ರೀತಿ ಜಾಸ್ತಿ ಮತ್ತು ಕಡಿಮೆ ತಗೊಳ್ಳೋದ್ರ ಮೂಲಕ ನೀವು ಮಾಡ್ಕೊಳ್ಬಹುದು. ಈಗ ನಾನೇನು ಮಾಡ್ತೀನಿ, ಎರಡೂ ಬಟ್ಟೆಯನ್ನು ಒಟ್ಟಿಗೆನೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ತೀನಿ. ಅರ್ಧವಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ ನಂತರ ಕ್ಲೋಸ್ಡ್ ಸೈಡ್ ಏನಿದೆ ಅಲ್ಲಿ ಈ ರೀತಿಯಾಗಿ 1 ಇಂಚ್ ಬೈ 1 ಇಂಚು ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ಅದೇ ಪ್ರಕಾರವಾಗಿ ಇದನ್ನು ಕಟ್ ಮಾಡಿ ತೆಕ್ಕೊಳ್ಬೇಕು. ಈಗ ನೋಡಿ, ಎರಡು ಸೈಡ್ಸನ್ನು ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ನಂತರ ಏನು ಮಾಡ್ತೀನಿ ಅಂದರೆ ನೋಡಿ, ಓಪನ್ ಮಾಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನಾನು ನೆಕ್ಸ್ಟು ಮೇನ್ ಬಟ್ಟೆಯನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಈಗ ಜಸ್ಟು ಲೈನಿಂಗ್ ಬಟ್ಟೆ ಮೇಲೆ ನಾನು ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಬಟ್ಟೆ ಮೇಲೇ ಒಂದು ಪಾಕೆಟನ್ನು ಅಟ್ಯಾಚ್ ಮಾಡೋಣ ಅಂತ ಕಾಣಿಸ್ತು ನನಗೆ. ಹಾಗೆ ಒಂದು ಇನ್ನರ್ ಪಾಕೆಟ್ ಕೂಡ ಆಗುತ್ತಲ್ವ, ಏನಾದರೂ ವಸ್ತುಗಳನ್ನು ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. 7 ಇಂಚ್ ಅಗಲ ಹಾಗೆ 5.5 ಇಂಚು ಉದ್ದ ಇದೆ ಇದು. ಈಗ ಒಂದು ಸೈಡನ್ನು ಈ ರೀತಿಯಾಗಿ ನಾನು ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಬರ್ತೀನಿ. ನಾನು ಸ್ಟಿಚ್ಚನ್ನು ಹಾಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ ಒಂದು ಲೈನಿಂಗ್ ಬಟ್ಟೆ ಏನಿದೆ ಅದರ ಸೆಂಟರ್ಗೆ ಕರೆಕ್ಟಾಗಿ ಇದು ಬರೋ ರೀತಿಯಾಗಿ ಇಟ್ಕೊಂಡು 3 ಕಡೆಗೂ ಒಂದು 1/4 ಇಂಚನ್ನು ಫೋಲ್ಡ್ ಮಾಡ್ತಾ ನೀಟ್ ಫಿನಿಶಿಂಗ್ ಬರೋ ರೀತಿಯಾಗಿ ಈ ಒಂದು ಪಾಕೆಟನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನಾನು ಸ್ಟಿಚ್ ಮಾಡೋದನ್ನು ಕೂಡ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಆರಾಮಾಗಿ ಇದನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಇದನ್ನು ಲೈನಿಂಗ್ ಬಟ್ಟೆ ಮೇಲೆ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಮೇನ್ ಬಟ್ಟೆ ಮೇಲೆ ಯಾವುದೇ ಸ್ಟಿಚಸ್ಸು ಬರೋದಿಲ್ಲ. ಮೇನ್ ಬಟ್ಟೆ ಹೊರಗಡೆಯಿಂದ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾನು ಅದಕ್ಕೋಸ್ಕರನೇ ಇಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ವರ್ಕನ್ನು ಮಾಡ್ತಿರೋದು. ಸೊ ಈ ರೀತಿಯಾಗಿ ನಾನು ಪಾಕೆಟನ್ನು ಒಂದು ಸೈಡು ಅಟ್ಯಾಚ್ ಮಾಡಿಕೊಂಡೆ. ನಿಮಗೆ ಬೇಕಾದರೆ ಮತ್ತೊಂದು ಸೈಡು ಕೂಡ ನೀವು ಇದೇ ಕ್ರಮದಲ್ಲಿ ಅಟ್ಯಾಚ್ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಈ ರೀತಿ ಪಾಕೆಟು ರೆಡಿ ಇದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ ಈಗ ನಾನು ಮೇನ್ ಬಟ್ಟೆಗೆ ನಾವು ಇದನ್ನು ಹ್ಯಾಂಡಲ್ಸನ್ನು ರೆಡಿ ಮಾಡಬೇಕು. ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಇಲ್ಲಿ ಮತ್ತೆ 2 ಬಟ್ಟೆಯ ಸ್ಟ್ರಾಪನ್ನು ತೊಗೊಂಡಿದ್ದೀನಿ. ಹಾಗೆ ಇದರ ಅಳತೆ 12 ಇಂಚು ಉದ್ದ ಇದೆ, ಹಾಗೆ 3.5 ಇಂಚು ಅಗಲ ಇದೆ. ಈ ರೀತಿಯಾಗಿ ತಗೊಂಡು ನಂತರ ನಾನು ಏನು ಮಾಡ್ತೀನಿ, ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ಸ್ಟಿಚ್ಚನ್ನು ಹಾಕೊಂಡ್ಬಿಟ್ರೆ ಬೆಲ್ಟ್ಸು ರೆಡಿ ಆಗುತ್ತೆ. ನಾನಿವಾಗ 2 ಬೆಲ್ಟ್ಸನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು.
ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮೇಯ್ನ್ ಬಟ್ಟೆಯನ್ನು ತೊಗೊಂಡು ಬರ್ತೀನಿ ಇವಾಗ. ಸೊ ಮೇಯ್ನ್ ಬಟ್ಟೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ರೀತಿಯಾಗಿ ಈಗ ಮತ್ತೆ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಆ್ಯಸ್ ಯೂಶ್ವಲ್ ನಾವೆಲ್ಲ ಎಲ್ಲ ಬ್ಯಾಗ್ಸ್ಗೂ ಹೇಗೆ ಬೆಲ್ಟನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದೇ ಕ್ರಮದಲ್ಲಿ ಇದಕ್ಕೂ ಕೂಡ ಮಾಡೋದಷ್ಟೇ. ನೋಡಿ ಈ ರೀತಿಯಾಗಿ ಸೆಂಟರನ್ನು ಎರಡೂ ಕಡೆಗೂ ಮಾರ್ಕ್ ಮಾಡ್ಕೊಳ್ಬೇಕು, ಒಟ್ಟಿಗೆ ಆಗಿಬಿಡತ್ತೆ. ಸೊ ಮಾರ್ಕ್ ಮಾಡ್ಕೊಂಡಿದ್ದಾದ ನಂತರ ನಾನು ಬೆಲ್ಟನ್ನು ಒಂದು 3 ಫಿಂಗರ್ ಅಥವಾ 4 ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೊಮ್ಮೆ ಎರಡೂ ಸೈಡು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಎರಡೂ ಕಡೆಗೂ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದಾಯಿತು. ಈಗ ನಾನು ಬೆಲ್ಟನ್ನು ರೆಡಿ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಚಿತ್ರದಲ್ಲಿ ಅಂದರೆ ರೆಫರೆನ್ಸ್ ಪಿಕ್ ನಾನು ತೋರಿಸಿದ್ನಲ್ಲ ಅದರಲ್ಲಿ ಬೇರೆ ಕಲರಲ್ಲಿ ಬೆಲ್ಟನ್ನು ಮಾಡಿದ್ರು, ನೀವು ಬೇಕಾದರೆ ಬೇರೆ ಕಲರ್ ಬೆಲ್ಟಲ್ಲೂ ಕೂಡ ಮಾಡ್ಕೊಳ್ಬೋದು, ಬೇರೆ ಕಲರ್ ಬಟ್ಟೆಯಲ್ಲೂ ಕೂಡ ಬೆಲ್ಟನ್ನು ಮಾಡ್ಕೊಳ್ಬಹುದು. ಈಗ ನೋಡಿ ನಾನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ. ಈಗ ನೋಡಿ ಜಿಪ್ಪನ್ನು ಎರಡು ಸಪ್ರೇಟ್ ಮಾಡಿಕೊಂಡು ಎರಡೂ ಕಡೆಗೂ ಈ ರೀತಿಯಾಗಿ ಮೊದಲನೇದಾಗಿ ನಾನು ಫಸ್ಟಿಗೆ ಜಿಪ್ಪನ್ನು ಮಾತ್ರ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಮೇನ್ ಬಟ್ಟೆ ಮೇಲೆ ಮಾಡಿರೋದು. ಸೊ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ನಾನೇನು ಮಾಡ್ತೀನಿ, ಇಲ್ಲಿ ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಬಂದು ಈ ಒಂದು ಪಾಕೆಟ್ ಏನು ಮಾಡಿದ್ದೀನಲ್ಲ ಅದು ಉಲ್ಟಾ ಬರಬೇಕು. ಸೊ ಈ ರೀತಿಯಾಗಿ ಬರೋ ರೀತಿಯಾಗಿ ಇಟ್ಕೊಂಡು ಮತ್ತೆ ನಾನು ಜಿಪ್ಪಿಗೆ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಇದನ್ನು ನೀವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆ ಒಟ್ಟಿಗೆ ಮಾಡ್ಬೋದು, ಬಟ್ ಕೆಲವೊಮ್ಮೆ ಜಿಪ್ಪುಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ, ಜಿಪ್ಪಿಗೆ ಸ್ಟಿಚ್ ಬಂದಿರೋದೇ ಇಲ್ಲ. ಹಾಗಾಗಿ ಯಾವುದಕ್ಕೂ ಸೇಫರ್ ಸೈಡ್ಗೆ ಈ ರೀತಿ 2 ಸ್ಟಿಚ್ ಹಾಕಿದ್ರೆ ಏನು ತೊಂದರೆ ಇಲ್ಲ. ಈಗ ನಾನು ಲೈನಿಂಗ್ ಬಟ್ಟೆಯನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕಂದರೆ ಪಾಕೆಟು ನಮಗೆ ರೈಟ್ ಸೈಡಲ್ಲೇ ಬರಬೇಕಲ್ವ. ಹಾಗಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಮತ್ತೆ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ಪ್ರೆಸ್ ಸ್ಟಿಚ್ಚು ಬೆಲ್ಟ್ ಮೇಲೆ ಬರುತ್ತೆ, ಆ ರೀತಿಯಾಗಿ ನೋಡಿಕೊಂಡು ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಕೆಲಸ ಅಂದರೆ ನಾವು ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು. ರನ್ನರನ್ನು ಇನ್ಸರ್ಟ್ ಮಾಡೋದು ಅಷ್ಟೇ ತುಂಬ ಈಸಿ ಇರುತ್ತೆ. ಒಂದು 2-3 ಸಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆರಾಮಾಗಿ ಬಂದುಬಿಡತ್ತೆ. ತುಂಬ ಸಲ ನನಗೆ ಕಮೆಂಟ್ ಬರುತ್ತೆ, ನಮಗೆ ರನ್ನರ್ ಇನ್ಸರ್ಟ್ ಮಾಡೋದು ತೋರಿಸಿ ಜಿಪ್ ಅಟ್ಯಾಚ್ ಮಾಡೋದು ಗೊತ್ತಾಗಲಿಲ್ಲ ಅಂಥೇಳಿ. ಅದಕ್ಕೋಸ್ಕರನೇ ನಾನೊಂದು ವೀಡಿಯೋನು ಕೂಡ ಈಗ ಮಾಡಿಟ್ಟಿದ್ದೀನಿ, ಅಲ್ಲಿ ನೀವು ಒಮ್ಮೆ ಚೆಕ್ ಮಾಡ್ಬೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಈ ರೀತಿಯಾಗಿ ಎರಡೂ ಎಡ್ಜಸ್ಸನ್ನು ಒಂದು 2-3 ಸ್ಟಿಚ್ಚನ್ನು ಹಾಕಿ ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. 2 ಸೈಡ್ಸನ್ನು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾದ ನಂತರ ಬಾಟಮ್ ಪಾರ್ಟು ಮುಂಚೆನೇ ಕಟ್ ಮಾಡ್ಕೊಂಡಿದ್ದೀವಲ್ಲ ಹಾಗೆ ಓಪನ್ ಆಗಿ ಉಳಿದಿದೆ ಅದನ್ನು ಈಗ ನಾವು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಬಟ್ಟೆ ಎರಡೂ ಬರಬೇಕು ಆ ರೀತಿಯಾಗಿ ನೋಡಿಕೊಂಡು ಅದನ್ನೇ ಹಾಗೆ ಹಿಡ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಎರಡೂ ಕಡೆಗೂ ನಾನು ಇದೇ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಬ್ಯಾಗಿಗೆ ಒಂದು ಒಳ್ಳೆ ಬಾಟಮ್ ರೆಡಿ ಆಗುತ್ತೆ. ಸೊ ಎರಡೂ ಕಡೆಗೂ ನಾನು ಇದೇ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಫಿನಿಶ್ ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ಬಂದಿದೆ. ಈಗ ಈ ಒಂದು ಬ್ಯಾಗನ್ನು ಸೀದಾ ಮಾಡ್ಕೊಳ್ಳೋ ಸಮಯ. ನೋಡಿ ಸೀದಾ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಭಜನೆ ಪುಸ್ತಕ ಎಲ್ಲ ತೊಗೊಂಡು ಹೋಗೋದಕ್ಕೆ ಅಥವಾ ಸುಮ್ಮನೆ ಒಂದು ಮೊಬೈಲು ಮತ್ತು ಚಾವಿ ಎಲ್ಲ ಹಿಡ್ಕೊಂಡು ಹೋಗೋದಕ್ಕೆ ತುಂಬಾ ಐಡಿಯಲ್ ಆಗಿರುವಂಥ ಒಂದು ಚಿಕ್ಕ ಸೈಜಿನ ಹ್ಯಾಂಡ್ ಬ್ಯಾಗು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇದರಲ್ಲಿ ಬೇರೆ ಬೇರೆ ಕಲರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಾಂಬಿನೇಷನ್ ಎಲ್ಲ ಮಾಡಿ ಹೊಲಿದಾಗ ತುಂಬಾ ವೈಬ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ಕೂಡ ನಿಮಗೋಸ್ಕರ ಮಾಡ್ಕೊಳ್ಬಹುದು. ಹಾಗೆ ನೀವು ಹಬ್ಬಕ್ಕೆ ಅಥವಾ ಯಾರಿಗಾರು ರಿಟರ್ನ್ ಗಿಫ್ಟ್ ಆಗಿ ಕೊಡೋದಕ್ಕೂ ಕೂಡ ತುಂಬಾ ಐಡಿಯಲ್ ಆಗಿದೆ. ಹಾಗೆ ಒಂದು ಬ್ಲೌಸ್ ಪೀಸಲ್ಲಿ ಅಟ್ಲೀಸ್ಟ್ ನಾವು 7-8 ಬ್ಯಾಗ್ ಅಂತೂ ಆರಾಮಾಗಿ ಹೊಲಿಬಹುದು. ಸೊ ನೀವು ಇದನ್ನು ಆರ್ಡರ್ಸ್ ಕೂಡ ತೊಗೊಂಡು ಮಾಡಿದ್ರೂ ಕೂಡ ಒಳ್ಳೆ ಪ್ರಾಫಿಟ್ಟೇ ಆಗುತ್ತೆ. ಸೊ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫೈನಲ್ ಆಗಿ. ಈ ರೀತಿ ಪಿಂಕ್ ಬದಲು ಇನ್ನೊಂದು ಸ್ವಲ್ಪ ಡಾರ್ಕ್ ಬ್ಲೂ ಕಲರು ಅಥವಾ ಇನ್ನೊಂದು ಸ್ವಲ್ಪ ಡಾರ್ಕ್ ಗ್ರೀನ್ ಕಲರು ಇದನ್ನೆಲ್ಲ ಬಟ್ಟೆಗಳನ್ನು ತೊಗೊಂಡು ಮಾಡಿದಾಗ ಇನ್ನೂ ಚೆನ್ನಾಗಿ ವೈಬ್ರೆಂಟ್ ಆಗಿ ಬರುತ್ತೆ. ಹಾಗೆ ಇದರ ಅಂದವನ್ನು ಹೆಚ್ಚಿಸಬೇಕು ಫೈನಲ್ ಆಗಿ ಅಂತಂದರೆ ನಿಮ್ಮ ಹತ್ರ ಯಾವ್ದಾದ್ರು ಈ ಥರದ ಬ್ರೋಶು ಅಥವಾ ಬಟನ್ಸ್ ಏನಾದ್ರು ಇದ್ದರೆ ಸುಮ್ಮನೆ ಒಂದು ಡೆಕೋರೇಟಿವ್ ಪರ್ಪಸ್ಗೆ ನಾನಿಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನಾನು ಯಾವುದನ್ನು ಅಟ್ಯಾಚ್ ಮಾಡಿಲ್ಲ. ಈ ರೀತಿಯಾಗಿ ಇಟ್ಕೋಬಹುದು ಬೇಕಾದರೆ. ನೋಡಿ ಆಲ್ಮೋಸ್ಟ್ ಸೇಮ್ ಇದೆ ಅಲ್ವಾ, ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಇರೋ ಹಾಗೇನೆ ನಾವು ಹೊಲ್ದಿದ್ದಾಯಿತು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಸೇಮ್ ಅದೇ ರೀತಿಯಾದ ಪ್ರಾಡಕ್ಟ್. ನೋಡಿದ್ರಲ್ವಾ ಫ್ರೆಂಡ್ಸ್, ನಾವು ಜಸ್ಟ್ ಇದಕ್ಕೆ ನಾನು ಒಂದು ಜಿಪ್ ಅನ್ನ ಕೊಟ್ಟಿರ್ತೀನಿ. ಹಾಗೆ ಒಳಗಡೆ ಒಂದು ಪಾರ್ಟಿಷನ್ ಕೂಡ ಕೊಟ್ಟಿದ್ದೀನಿ. ಅವರು ಒಳಗಡೆ ಹೇಗೆ ಹೊಲ್ದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ.
ಬಟ್ ನಾನು ಯಾವ್ದಕ್ಕೂ ಇರ್ಲಿ ಅಂತ ಒಂದು ಎಕ್ಸ್ಟ್ರಾ ಒಳಗಡೆ ಪಾರ್ಟಿಷನ್ ಕೊಟ್ಟು ಇದನ್ನ ಸ್ಟಿಚ್ ಮಾಡಿದೀನಿ. ಸೊ ನೀವು ಕೂಡ ಈ ತರದ ಬ್ಲೌಸ್ ಪೀಸ್ಗಳು ಆರಾಮಾಗಿ ಅವೈಲೇಬಲ್ ಇರುತ್ತಲ್ವಾ, ಹಾಗಾಗಿ ನಾನು ಎಲ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇದಕ್ಕೆ ನಾನು ಸ್ಪಾಂಜ್ ಅಥವಾ ರೈಸ್ ಬ್ಯಾಗು ಈ ತರದ್ ಯಾವ್ದು ಹಾಕ್ಲಿಲ್ಲ. ಜಸ್ಟ್ ಬಟ್ಟೆ ಮತ್ತೆ ಜಿಪ್ ಎರಡರಿಂದಾನೇ ಮಾಡಿರುವಂತಹ ಬ್ಯಾಗು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಅನ್ನ ಕೊಡಿ. ಜಸ್ಟ್ ನಮ್ಮನ್ನ ಜಾಸ್ತಿ ಮೋಟಿವೇಟ್ ಮಾಡುತ್ತೆ ಅಷ್ಟೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಯಾರೆಲ್ಲ ಸ್ಟಿಚಿಂಗ್ ಆಸಕ್ತಿ ಇದೆ ಅವರಿಗೆಲ್ಲ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ. ಸೊ ನಾನ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.